ಹೌದಮ್ಮ, ನಾನು ಕೂಡ ಗಣೇಶ್ ಮದುವೆಗೆ ಬರ್ಬೇಕು ಅಂತ ಅಂದ್ಕೊಂಡಿದೀನಿ. ನೋಡೋಣ, ಆಗ್ಲಿನ ಪರಿಸ್ಥಿತಿ ನೋಡಿ ನಿರ್ಧಾರ ತಗೋಬೇಕಮ್ಮ. ಇನ್ನೇನ್ ಮಾಡೋದು? ಆ ಸಮಯದಲ್ಲಿ ನನ್ನ ಯಜಮಾನ್ರಿಗೆ ಲೀವ್ ಸಿಗ್ಬೇಕು. ನಾನ್ ಮಾತ್ರ ಒಬ್ಳೇ ಬರ್ಬೇಕಂದ್ರೆ ಖಂಡಿತ ಆಗಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಸರಿಮಾ, ಬರಕ್ ನೋಡ್ತೀನಿ. ಇದು ಕಾರ್ತಿಕ್ ಮನೆ ತಾನೆ? ಆಯ್ತಮ್ಮ, ಆಮೇಲೆ ಮಾತಾಡ್ತೀನಿ. ಹೌದು ರೀ, ನೀವ್ಯಾರು? ನಾನ್ ಕಾರ್ತಿಕ್ ಫ್ರೆಂಡ್ ರೀ. ನನ್ನ ಹೆಸರು ಶಂಕರ್. ಹೌದಾ? ನಾನು ಅವ್ರ ವೈಫೇ ರೀ. ಓಹೋ. ಆದ್ರೆ ಶಂಕರ್ ಹೆಸರಲ್ಲಿ ಫ್ರೆಂಡ್ ಇರೋ ಥರ ಅವರು ಇಷ್ಟ ತನಕ ಹೇಳಲೇ ಇಲ್ಲ. ಹೌದಾ? ಅವ್ನು ನನ್ನ ಕಾಲೇಜಿಂದನೇ ಫ್ರೆಂಡ್ ರೀ. ಕಾರ್ತಿಕ್ ಮನೇಲಿ ಇಲ್ಲನಾ? ಇದ್ದಾರೆ, ಒಳಗಡೆ ರೆಸ್ಟ್ ತಗೋತಾ ಇದ್ದಾರೆ. ನೀವು ಇಲ್ಲೇ ಇರಿ, ನಾನು ಕರ್ಕೊಂಡು ಬರ್ತೀನಿ. ಸರಿ. ಏನಂದ್ರೆ ಏನಂದ್ರೆ ಏನಮ್ಮ ಒಳ್ಳೆ ನಿದ್ರೆಲಿದ್ದೆ. ಮನುಷ್ಯನ ನಿಮ್ದಿಯಾಗ ಒಂದ್ ದಿವಸ ನಿದ್ದೆ ಮಾಡಕ್ ಕೂಡ ಬಿಡಲ್ವಾ ನೀನು? ಏನಂದ್ರೆ ಯಾರೋ ಶಂಕರಣ್ಣ ಹೆಸರಲ್ಲಿ ನಿಮ್ ಫ್ರೆಂಡ್ ಬಂದಿದ್ದಾರೆ. ಹೊರಗಡೆ ವೇಟ್ ಮಾಡ್ತಾ ಇದ್ದಾರೆ. ಯಾರು? ಶಂಕರ? ಸರಿ, ನಾನು ಬರ್ತೀನಿ, ಹೋಗು. ಏಯ್ ಹರೀಶ್, ನೀನೇನೋ? ಶಂಕರ್ ಅಂದಿದ ತಕ್ಷಣ ನಾನು ಯಾರೋ ಅನ್ಕೊಂಬಿಟ್ಟೆ. ನೀನೇನಾ? ಏನಾಯ್ತು? ನನ್ ಫುಲ್ ಹೆಸರನ್ನ ಮರ್ತೋಗ್ಬಿಟ್ಯಾ ನೀನು? ಅದಕ್ಕೆ ನಾ ಯಾರಂತ ಗೊತ್ತಿಲ್ಲದೆ ಯೋಚನೆ ಮಾಡ್ತಾ ಇದ್ಯಾ? ಹೀಗೆ ಅಂತ ಗೊತ್ತಿದ್ರೆ ನಾನು ಹರಿಶಂಕರ್ ಅಂತಾನೆ ಹೇಳಿರ್ತೀನಿ. ಏಯ್, ನಿನ್ನ ನೋಡಿ ಎಷ್ಟು ದಿವಸ ಆಯ್ತಲ್ವಾ? ಈಗ ನನ್ನ ನೋಡ್ಬೇಕನ್ನಿಸ್ತಾ? ಸರಿ, ಒಳಗ್ ಬಾ. ಬಾರೋ. ಹೌದು, ನೀನ್ ಇವಾಗೆಲ್ಲ ಇದೆಯಾ? ನಿನ್ ಬಗ್ಗೆ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರನೂ ಕೇಳಿ ನೋಡ್ದೆ. ನಿನ್ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು. ಏಯ್, ನನಗೆ ಫಾರಿನ್ಲಿ ಕೆಲಸ ಸಿಕ್ಕಿ ನನ್ನ ಅಲ್ಲೇ ಫ್ಯಾಮಿಲಿ ಜೊತೆ ಸೆಟ್ಲ್ ಆಗ್ಬಿಟ್ಟೆ. ಓ ಹೌದಾ? ಹೌದು ಮಗ. ಈಗ ನನಗೆ 3 ತಿಂಗಳು ಲೀವ್ ಸಿಕ್ತು. ಅದಕ್ಕೆ ಎಲ್ರನ್ನೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ನೆ ಕೆಲವು ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬಂದೆ. ನೀನೊಬ್ನೇ ಉಳ್ಕೊಂಡ್ಬಿಟ್ಯಾ. ಅದಕ್ಕೆ ನೀನ್ ನೋಡಕ್ಕೆ ನಿನ್ ಮನೆಗೆ ಬಂದೆ. ಹೌದಾ? ಸರಿ, ಒಂದ್ ನಿಮಿಷ ಇರು. ಗೌತಮಿ, 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 ಇಲ್ಲಿ ಬಾರೆ. ಸ್ವಲ್ಪ ತಾಳಿ, ಬರ್ತೀನಿ. ಏನ್ ಹೇಳ್ರಿ? ಗೌತಮಿ, ಇವನು ನನ್ನ ಫ್ರೆಂಡು ಹರಿಶಂಕರ್. ನಮಸ್ಕಾರ ರೀ. ನೀನ್ ಒಳಗ್ ಬಂದು ಶಂಕರ್ ಅಂತ ಹೇಳ್ದಿಯಾ? ನಾನು ಯಾರೋ ಅನ್ಕೊಂಬಿಟ್ಟೆ. ಇವನು ನನ್ನ ಬೆಸ್ಟ್ ಫ್ರೆಂಡು. ಹೌದಾ? ಸರಿ, ಏನ್ ತಗೋತೀರಾ ಹೇಳಿ? ಟೀನಾ, ಕಾಫಿನಾ? ಇಲ್ಲ, ಇವಾಗೇನು ಬೇಡ ರೀ. ಸ್ವಲ್ಪ ಹೊತ್ತು ಮಾತಾಡ್ತೀವಿ, ಆಮೇಲೆ ನೋಡ್ಕೊಳ್ಳೋಣ. ಹಾ, ಆಯ್ತು ರೀ. ಸರಿ, ನೀನು ಹೋಗು. ಏ ಮಚ್ಚಿ, ನಿನ್ಗೋಸ್ಕರ ಫಾರಿನ್ ಲಿಕ್ಕರ್ ತಗೊಂಡ್ ಬಂದಿದ್ದೀನಿ. ಓ ಹೌದಾ? ನಾನು ಫಾರಿನ್ಲಿಂದ ಬರುವಾಗ ನಮ್ ಫ್ರೆಂಡ್ಸ್ ಎಲ್ರಿಗೂ ಲಿಕ್ಕರ್ ತಗೊಂಡ್ ಬಂದಿದ್ದೀನಿ. ಇಲ್ಲಿ ಇದು ಸಿಕ್ಕಲ್ವೋ? ಫಾರಿನ್ ಲಿಕ್ಕರು ನಿನಗೆ ಈ ತರ ಇಲ್ಲೆಲ್ಲೂ ಸಿಕ್ಕಲ್ಲ. ಹೌದಾ? ಏಯ್, ನೋಡೋದಕ್ಕೆ ಬಾಟಲ್ ಸೂಪರ್ ಆಗಿದೆ. ಏಯ್, ನೋಡಕ್ ಮಾತ್ರ ಅಲ್ವೋ, ಒಂದ್ ಪೆಗ್ ಹಾಕ್ ನೋಡು, ಸುಮ್ನೆ ಕಿಕ್ ಏರತ್ತೆ. ಏರ್ಸ್ಬಿಡೋಣ. ಸರಿ ಕಣೋ, ನಾನ್ ಮಾತ್ರ ಹಾಕಿದ್ರೆ ಚೆನ್ನಾಗಿರಲ್ಲ. ಇಬ್ರು ಸೇರ್ ಸಾಕಣ? ಆಯ್ತು ಮಚ್ಚಿ, ನೀನ್ ಕೇಳಿದ್ಮೇಲೆ ಬೇಡ ಅಂತ ಹೇಳಕ್ಕಾಗತ್ತಾ? ಇಬ್ರು ಸೇರಿಯೇ ಕುಡಿಯೋಣ. ಸರಿ ಕಣೋ, ಸ್ವಲ್ಪ ಇರೋ.
ಏಯ್ ಯಾವ್ದಾದ್ರೂ ಸೈಡ್ ಡಿಶ್ ಇದ್ರೆ ಚೆನ್ನಾಗಿರತ್ತೋ. ಹೌದಲ್ವಾ? ಹಾ, ನಿನ್ಗೇನೋ ಬೇಕು? ಏನಿದ್ರೂ ಪರವಾಗಿಲ್ಲ. ಗೌತಮಿ ಗೌತಮಿ ಗೌತಮಿ, ಏನ್ ಹೇಳ್ರಿ? 2 ಆಮ್ಲೆಟ್ ಹಾಕೊಂಡವಮ್ಮ. ಆಯ್ತು ರೀ. ಶುರು ಮಾಡು. Cheers. ಆಮ್ಲೆಟ್ ತಗೊಳ್ಳೋ. ಹಾ. ಛೆ, ಇದುವರೆಗೂ ಅವರು ಹೊರಗಡೆ ಕುಡ್ಕೊಂಡು ಬರ್ತಾ ಇದ್ರು. ಇವಾಗ ಯಾರೋ ಫ್ರೆಂಡ್ ಬಂದಿದ್ದಾರೆ ಅಂತ ಮನೆಯಲ್ಲಿ ಕುಡಿಯಕ್ಕೆ ಶುರು ಮಾಡಿದ್ದಾರೆ. ಮನೆಯಲ್ಲಿ ಹೆಂಡತಿ ಇದ್ದಾಳೆ ಅಂತ ಚೂರು ಗಮನನೇ ಇಲ್ಲ. ಇವ್ರಿಗೆ ಹೇಗೆ ಹೇಳಿ ಅರ್ಥ ಮಾಡಿಸೋದು? ಅಯ್ಯೋ, ಎಲ್ಲ ನನ್ನ ಹಣೆ ಬರ. ಸರಿ ಕಣೋ, ನಾನೇನು ಹೊರಡ್ತೀನಿ. ಏಯ್ ಏನೋ ನೀನು, ಸ್ವಲ್ಪ ಇರು, ನಾನೇ ಡ್ರಾಪ್ ಮಾಡ್ತೇನೆ. ನೀನು ಕುಡ್ದಿದ್ಯಾ? ಏಯ್ ಅಲ್ಲ ಬೇಡ ಕಣೋ, ನಾನೇ ಹೋಗ್ತೀನಿ. ನೀನಿಲ್ಲೇ ಇರು, ಸರಿಯಾಗಿದ್ದೀನಿ. ಜಾಗ್ರತೆ. ಏನಪ್ಪ ಇದು? ಏನಿಲ್ಲ 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 ಇಲ್ಲ, ಗಂಟೆ ಕೊಟ್ಟೋಯ್ತಲ್ಲ. ನಾನು ಹೋಗ್ತೀನಿ. ಡೋಂಟ್ ವೆರಿ. ಛೆ, ಏನಿದು? ಕುಡಿದ್ಬಿಟ್ಟು ಕಪ್ಪೆ ತರ ಮಲ್ಕೊಂಡಿದ್ದಾರೆ. ಅಯ್ಯೋ, ಎಲ್ಲ ನನ್ನ ಹಣೆ ಬರ. ಏಯ್, ಹೇಳೋ. 1 ವಾರಕ್ಕೆ ಮುಂಚೆ ನನ್ನ ಮನೆಗೆ ಬಂದೆ. ತಿರುಗು ಇವಾಗಲೇ ನನ್ನ ನೆನ್ಪು ಬಂತ ನಿನಗೆ? ಫ್ರೆಂಡ್ ಅಂದರೆ ಅವಾಗ ಮನೆಗೆ ಬಂದು ಹೋಗ್ತಾ ಇರ್ಬೇಕು. ಆಯ್ತು ಕಣೋ. ಗೌತಮಿ, ಸ್ವಲ್ಪ ಚಿಪ್ಸ್ ತಗೊಂಡ್ ಮಾಮ. ಹಾ, ತಗೊಂಡ್ ಬರ್ತೀನಿ ರೀ. ಕುಡಿಯೋ. ಚೆನ್ನಾಗಿದ್ಯಾ?
ಸಖತ್ತಾಗಿದೆ ಕಣ. ಹ್ಞೂ ಚಿಪ್ಸ್ ತೊಳೋ. ಹಾಂ ಅಯ್ಯೋ ಏನಿ ಜನ, ಒಂದು ವಾರ ಮುಂಚೆ ಬಂದು ಮನೆಯಲ್ಲೇ ಕುಡ್ಕೊಂಡು ಹೋದ್ರು, ಮತ್ತೆ ಹಾಗೆ ಬಂದು ಮನೆಯಲ್ಲಿ ಕುಡಿತಾ ಇದ್ದಾರೆ. ಈ ಜನ ನಡವಳಿಕೆನೇ ಸರಿ ಇಲ್ವಲ್ಲ. ಹೀಗೆ ಬಿಟ್ರೆ ಸರಿ ಬರಲ್ಲ. ಹೇಗಾದರೂ ಅವ್ರ ಹತ್ರ ಮಾತಾಡಿ ಮನೆಯಲ್ಲಿ ಈ ಥರ ಎಲ್ಲ ಕುಡಿಬಾರ್ದು ಅಂತ ಹೇಳಿದ್ರೇ ಸರಿಯಾಗಿರತ್ತೆ. ಆಮೇಲೆ ಏನೋ ವಿಶೇಷ? ಅದು ನೀನೇ ಹೇಳಬೇಕು. ಏನೆಲ್ಲ ಚೆನ್ನಾಗಿ ಹೋಗ್ತಾ ನನಗೇನು ಇದೆಯಾ? ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಸಂತೋಷ ಕಣೋ. ನೀವಾ? ಆ. ಅವ್ರ ಮನೆಯಲ್ಲಿ ಇಲ್ಲ ರೀ, ಹೊರಗಡೆ ಹೋಗಿದ್ದಾರೆ. ಓ ಹೌದಾ? ಅವ್ನು ಬರೋಕ್ಕೆ ಎಷ್ಟೊತ್ತಾಗತ್ತೆ? ಅವ್ರಿಗೆ ಫೋನ್ ಮಾಡಿದ್ರಾ? ನಾನು ಕಾಲ್ ಮಾಡಿ ನೋಡಿದೆ ರೀ, ಫೋನ್ ಸ್ವಿಚ್ ಆಫ್ ಅಂತ ಬಂತು. ಹೌದಾ? ಏನಿದು, ಮತ್ತೆ ಬಾಟಲ್ ತಗೊಂಡ್ ಬಂದಿದ್ದಾರೆ? ಏನ್ರಿ ಇದು? ನಿಮ್ಮಿಂದ ನನ್ ಗಂಡನು ಮನೆಯಲ್ಲಿ ಕುಡಿಯಕ್ ಶುರು ಮಾಡಿದ್ರು. ಇಷ್ಟ ದಿನ ಕೆಲ್ಸ ಬಿಟ್ಟು ಬರುವಾಗ ಹೊರಗಡೆ ಕುಟ್ಕೊಂಡ್ ಬರ್ತಾ ಇದ್ರು. ನಿಮ್ಮಿಂದ ಇವಾಗ ಮನೆಯಲ್ಲಿ ಕುಡಿಯಕ್ ಶುರು ಮಾಡಿದ್ರು. ಏನ್ರಿ ಇದು? ಅವನೇ ಊರಿಂದ ಬರುವಾಗ ಫಾರಿನ್ ಲಿಕ್ಕರ್ ತಗೊಂಡ್ ಬಾ ಅಂತ ನನ್ನ ಹತ್ರ ಹೇಳ್ದ, ಅದಕ್ಕೆ ನಾನು ತಗೊಂಡ್ ಬಂದೆ. ಅವರು ಹೇಳ್ತಾರ್ರಿ, ನೀವು ಮನೆಯಲ್ಲಿ ಕುಡಿಬಾರ್ದು ಅಂತ ಹೇಳ್ಬಹುದಲ್ಲ. ಇಲ್ಲಿ ನೋಡಿ, ಈ ತರ ಮನೆಯಲ್ಲಿ ಕುಡಿದ್ರೆ ನನ್ಗೆ ರೀ ತೊಂದ್ರೆ ಆಗೋದು. ಸರಿ ರೀ, ನಾನು ಬರ್ತೀನಿ. ಏಯ್, ಏ ಮಚ್ಚಿ, ನಾನು ಹೊರಡ್ತೀನೋ? ಏನೋ ಓಡ್ತಾ ಇದೆಯಾ? ಇಲ್ಲ ಕಣೋ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬೇಕು. ಏಯ್, ನಾನು ಬಂದ ತಕ್ಷಣ ಹೊಟ್ರೆ ಏನೋ ಅರ್ಥ? ನೋಡು, ನನ್ನಿಂದನೇ ನೀನು ಕುಡಿತಾ ಇದ್ದೀಯ ಅಂತ ನಿನ್ನ ವೈಫ್ ಹೇಳಿದ್ರು. ಇನ್ ಮುಂದೆ ಇದೆಲ್ಲ ಬೇಡ, ನಾನು ಹೊರಡ್ತೀನಿ. ಏಯ್, ಅವಳಿಗೇನೋ ಗೊತ್ತು, ನೀನ್ ಬರೋ. ಏ ಬೇಡ. ಬಾ ಒಳಗೋನ್ ಬಾ. ಏಯ್, ಏನೇ ಇದು? ಹ? ನನ್ನ ಫ್ರೆಂಡ್ ಹತ್ರ ಯಾಕೆ ಹಿಂಗೆ ಮಾತಾಡ್ದೆ? ನಾನು ಅವನು ಬೆಸ್ಟ್ ಫ್ರೆಂಡ್ಸು. ಅವನೇ ತುಂಬಾ ದಿವಸ ಬಿಟ್ಟಿಲ್ಲಿ ಬಂದಿದ್ದಾನೆ, ಅದಕ್ಕೆ ಕುಡಿತಾ ಇದೀವಿ. ಇದ್ರಲ್ಲಿ ನಿನಗೇನೆ ಸಮಸ್ಯೆ? ಏ ಮಚ್ಚಿ, ಅವಳೇನೋ ಗೊತ್ತಿಲ್ದಿರ ಮಾತಾಡ್ಬಿಟ್ಲು, ನೀನೇನು ಮನ್ಸಲ್ಲಿ ಇಟ್ಕೋಬೇಡ. ಹಾಂ ಬಾ ಒಳಗೋಗೋಣ. ಹ್ಞೂ. ಏ ಮಚ್ಚಿ, ನಾಳೆ ನಾನು ಫಾರಿನ್ ಹೋಗ್ತಾ ಇದ್ದೀನಿ ಕಣೋ. ನಾವಿಬ್ರು ಸೇರ್ಕೊಂಡು ಸಂತೋಷವಾಗಿ ಎಣ್ಣೆ ಹೊಡೆದಿದ್ದು ನನ್ನಿಂದ ಮರೆಯೋಕೆ ಆಗಲ್ಲ ಮಚ್ಚಿ. ಸರಿ ಕಣೋ, ನಾನಿನ್ನು ಹೊರಡ್ತೀನಿ. ಜಾಗ್ರತೆಯಿಂದ ಓಟ್ ಬಾ ಮುಚ್ಚಿ. ಫಾರಿನ್ಗೆ ಹೋಗಿದ ತಕ್ಷಣ ಕಾಲ್ ಮಾಡ್ಕೋಣ. ಆಯ್ತು, ಮಾಡ್ತೀನಿ. ಮೆಟ್ಲು ಸರಿ, ಮೆಟ್ಲು ಕೆಳಗೆ ಬಾ.
ಹ್ಮ್. 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 ಏಯ್ ಗೌತಮಿ, ಏಯ್ ನಿನ್ನೆ ಕಣೆ. ಹ್ಮ್? ಏಯ್ ಬಾರ ಇಲ್ಲಿ. ಏನ್ರಿ ಇದು ಆ? ಇತ್ತೀಚೆಗೆ ದಿನ ಕುಡಿತಾ ಇದ್ದೀರಿ? ಈ ತರ ಆ? ಕುಡ್ಕೊಂಡು ಮನೆಗ್ ಬರೋದು ಸರಿ ಏನ್ರಿ? ಏಯ್ ನೀನು ಮನೇಲಿ ತಾನೇ ಕುಡಿಬಾರ್ದಂದೆ, ನಾನು ಅದಕ್ಕೆ ಆಚೆನೆ ಕುಡಿದು ಬಂದೆ. ದಾರಿ ಬಿಡ. ಏಯ್ ಯಾವನಪ್ಪ ಯಾವಾಗ ನೋಡಿದ್ರು ಮೆಟ್ಲೇ ಇಟ್ಬಿಟ್ಟವನೆ. ಏಯ್ ಏಯ್ ಯಾವನ ಮೆಟ್ಲನ್ನ ತರಲಿಟ್ಟವನು? ನಮ್ಮಂಥವ್ರಿಗೆಲ್ಲ ಇದೆಲ್ಲ ಒಂದು ದೊಡ್ಡ ವಿಷಯನ. ಏಯ್ ತಳ್ಬೇಡ, ಹಿಂದೆ ತಳ್ಬಾರ್ದು. ಸರಿ ಸರಿ. ಏಯ್ ಗೌತಮಿ, ಅಲ್ಲ ಏನ್ರಿ ಇದು? ನಿಮ್ಗೆ ಎಷ್ಟ್ ಸಲ ರೀ ಹೇಳೋದು ಮನೆಗೆ ಈ ತರ ಕುಡ್ಕೊಂಡ್ ಬರ್ಬಾರ್ದು ಅಂತ ಹೇಳಿದ್ರೆ ಮತ್ತೆ ಮತ್ತೆ ಕುಡ್ಕೊಂಡ್ ಬಂದ್ರೆ ಏನರ್ಥ? ನಿಮ್ಮನ್ನೇನು ಹೇಳ್ಬಾರ್ದ್ರಿ. ಇದೆಲ್ಲ ನಿಮ್ ಫ್ರೆಂಡ್ ಇಂದ ಬಂದಿದ್ದು. ಅವ್ರಿಲ್ಲಿ ಬಂದಾಗ್ಲಿಂದ ನೀವು ದಿನ ಕುಡಿತಾ ಇದ್ದೀರಿ. ಇದಕ್ ಮುಂಚೆ ನೀವು ಯಾವಾಗ್ಲೂ ಒಂದ್ಸಲ ಕುಡಿತಾ ಇದ್ರಿ. ಯಾವಾಗ ನಿಮ್ ಫ್ರೆಂಡ್ ಇಲ್ಲಿ ಬಂದ್ರೋ ದಿನ ತಲೆಗೆ ಏರೋವಷ್ಟು ಕುಡ್ಕೊಂಡ್ ಬರ್ತಾ ಇದ್ದೀರಿ. ಸರಿ ಹೋಗ್ಲಿ ಬಿಡು ಅಂತ ನಾನು 6 ತಿಂಗಳಿಂದ ಸುಮ್ನಿದ್ದೀನಿ. ಆದ್ರೆ ನೀವು ತಿದ್ದು ಥರಾನೇ ಕಾಣಿಸ್ತಾ ಇಲ್ಲ. ಈ ಮನೆಯಲ್ಲಿ ಹೆಣ್ಣಿಗೆ ಮರ್ಯಾದೆನೇ ಇಲ್ಲ. ಇನ್ನು ಮುಂದೆ ಮನೆಗೆ ಕುಡ್ಕೊಂಡ್ ಬಂದ್ರಿ ಅಂತ ಇಟ್ಕೊಳ್ಳಿ, ಆಮೇಲೆ ನಾನ್ ನಿಜ ರೂಪ ನೋಡ್ತೀರಿ. ಇನ್ನು ಮುಂದೆ ಕುಡ್ಕೊಂಡ್ ಬಂದ್ರೆ ಮರ್ಯಾದೆ ಇರಲ್ಲ ಅಷ್ಟೇ. ಕಾರ್ತಿ, ಕಾರ್ತಿ, ಓ ನೀವಾ? ಚೆನ್ನಾಗಿದ್ದೀರಾ? ಏನೋ ಇದೀನಿ ರೀ. ಕಾರ್ತಿಕ್ ಎಲ್ರಿ? ಆಫೀಸಿಂದ ಇನ್ನೂ ಬಂದಿಲ್ವಾ? ಬರೋ ಟೈಮೇ ರೀ, ಆದ್ರೆ ಇನ್ನೂ ಬಂದಿಲ್ಲ. ಆಹಾ. ಅಯ್ಯೋ ಅಯ್ಯೋ, ಏನ್ರಿ ಇದು? ರೀ ನಿಧಾನ ರೀ. ಏ ಕಾರ್ತಿಕ್, ರೀ ಕುಡ್ತಿದ್ಯೇನೋ? ಏನ್ರಿ ಇದು? ಏನಿವ್ ನಿಂಗ? ನಿಧಾನ. ಜಾಗ್ರತೆ. ನಾನು ಸರಿಯಾಗಿರ್ತೀನಿ. ಏ ಹುಷಾರು, ಬೀಳ್ತೀಯ. ಕುಡಿದ್ರು ನಾನು ಸರಿಯಾಗಿರ್ತೀನಿ. ಬಿಡ ಬಿಡ ಬಿಡ. ನಿಧಾನ. ಏನ್ರಿ ಇವನು ಈ ತರ ಕುಡ್ಕೊಂಬಂದಿದ್ದಾನೆ? ಮತ್ತಲ್ಲಿ ನಾನ್ಯಾರಂತ ಕೂಡ ಗೊತ್ತಿಲ್ಲ ಇವನಿಗೆ. ಏನ್ರಿ ಇವನು ಯಾವಾಗಿಂದ ಈ ತರ ಕುಡಿತಾ ಇದ್ದಾನೆ? ಒಂದು 6 ತಿಂಗಳಿಗಿಂತ ಮುಂಚೆ ಅಮೆರಿಕಾನಿಂದ ಇವರ ಫ್ರೆಂಡ್ ಅಂತ ಹೇಳಿ ನಮ್ ಮನೆಗೊಬ್ರು ಬಂದಿದ್ರು. ಆನಂತರ ಇವರು ಹೀಗಾದ್ರು. ಅವರು ಬರೋವಾಗೆಲ್ಲ ಅವ್ರ ಜೊತೆಗೆ ಸೇರಿ ಮನೆಯಲ್ಲೇ ಕುಡಿಯಕ್ ಶುರು ಮಾಡಿದ್ರು. ಆನಂತರ ಇದೇ ತರ ದಿನ ಕುಡ್ಕೊಂಡ್ ಬರ್ತಾ ಇದ್ದಾರೆ. ಅಯ್ಯೋ ಹಾಗ? ಕೇಳಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ರೀ. ಸರಿ ರೀ, ನಾನು ಹೋಗಿ ಇನ್ನೊಂದಿನ ಬರ್ತೀನಿ. ಹೋಗ್ಬರ್ತೀನಿ ರೀ. ಕಾರ್ತಿಕ್ ಇದ್ದಾನನ್ರಿ? ಅವತ್ತು ಅವನ ಜೊತೆ ಮಾತಾಡೋಕ್ಕಾಗಿಲ್ಲ, ಅದಕ್ಕೆ ಅವನ್ನ ನೋಡಕ್ಕಂತ ಬಂದೆ. ಮನೇಲೇ ಇದ್ದಾರೆ, ಒಳಗಡೆ ಬನ್ನಿ. ಸರಿ ರೀ. ಏನಂದ್ರೆ ಹಾ, ನಿಮ್ ಫ್ರೆಂಡ್ ಬಂದಿದ್ದಾರೆ. ಏಯ್ ಅರುಣ್, ನೀನೇನೋ? ಬಾರೋ ಕುತ್ಕೋ. ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡ್ಬರ್ತೀನಿ. ತಗೊಂಡ್ಬಾ. ಏಯ್, 2 ದಿನದ ಮುಂಚೆ ನಿನ್ನ ಮನೆಗೆ ಬಂದಿದ್ದೆ ನಾನು. ಅವತ್ತು ನೀನು ಪೂರ್ತಿಯಾಗಿ ಕುಡಿದು ಬಂದಿದ್ದೆ. ನಾನು ಬಂದಿದ್ದು ಕೂಡ ನೀನು ಗೊತ್ತಾಗ್ಲಿಲ್ವಲ್ಲ? ದಿನ ಬರುವಾಗೆಲ್ಲ ಕುಡಿದ್ಬಿಟ್ಟು ಬರ್ತೀಯಂತೆ. ಯಾವಾಗಿಂದ ನೀನು ಎಣ್ಣೆಗೆ ಅಡಿಕ್ಟ್ ಆಗಿದೆಯಾ?
ನಿನ್ನ ಹೆಂಡ್ತಿ ನನ್ನ ಹತ್ರ ಹೇಳಿ ತುಂಬ ನೋಡ್ಕೊತಾ ಇದ್ದಾರೆ ಗೊತ್ತಾ? ಅದೆಲ್ಲ ಏನೂ ಇಲ್ಲ ಕಣೋ. ಏಯ್, ಏನು ಆ ಥರ ಏನೂ ಇಲ್ಲ. ನಿನಗೇನಕ್ಕೂ ಈ ಥರ ಕುಡಿಯೋದೆಲ್ಲ ಯಾವತ್ತಾದರೂ ಫಂಕ್ಷನ್ ಟೈಮಲ್ಲಿ, ಫೆಸ್ಟಿವಲ್ ಟೈಮಲ್ಲಿ ಕುಡಿತಾ ಇದ್ದೆ. ನಿನಗ್ಯಾರೋ ಈ ಥರ ದಿನ ಕುಡಿಯೋ ಅಭ್ಯಾಸನ ಕಲಿಸ್ಕೊಟ್ಟಿದ್ದು? ನಿನಗೆ ಬೇಕಾ ಇದೆಲ್ಲ? ಇದೆಲ್ಲ ಬೇಡ ಕಣೋ, ಬಿಟ್ಬಿಡು. ನೀನು ಹೇಳೋದೆಲ್ಲ ಕರೆಕ್ಟೇ ಕಣೋ. ನಾನು ಈ ಎಣ್ಣೆನೆಲ್ಲ ಬಿಡಬೇಕಂತಾನೆ ಅನ್ಕೋತಾ ಇದ್ದೀನಿ, ಆದರೆ ಆಗ್ತಾ ಇಲ್ಲ ಕಣೋ. ದಿನ ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋವಾಗ ಕುಡಿಬಾರ್ದಂತಾನೆ ಅನ್ಕೋತಾ ಇದ್ದೀನಿ. ಆದರೆ ಅಂಗಡಿ ನೋಡುವಾಗ ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ನಾನು ಏನು ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡು ಕಣೋ, ನೀನು ಈ ಕುಡಿಯೋದನ್ನ ಬಿಡ್ಬೇಕಂತ ನಿರ್ಧಾರ ಮಾಡಿದೆಯಲ್ವಾ, ಅದೇ ನನಗೆ ಸಾಕು. ನನಗೆ ಗೊತ್ತಿರೋ ಡ್ರಗ್ ಡಿ ಅಡಿಕ್ಷನ್ ಸೆಂಟರ್ ಒಂದಿದೆ. ಅಲ್ಲೋದ್ರೆ ನಿನಗೆ ಟ್ರೀಟ್ಮೆಂಟ್ ಕೊಡ್ತಾರೋ. ಅವ್ರು ಕೊಡೋ ಟ್ರೀಟ್ಮೆಂಟಿಂದ ಈ ಕುಡಿಯೋ ಅಭ್ಯಾಸನ ಮರಿಬೋದು. ನೀನು ಓಕೆ ಅಂತ ಹೇಳಿದ್ರೆ ನಾನಿನ್ನ ಕರ್ಕೊಂಡೋಗ್ತೀನಿ. ಈ ಕುಡಿಯೋದೆಲ್ಲ ಬೇಡ ಕಣೋ. ಈ ಕುಡಿತದಿಂದ ನಿನ್ನ ದೇಹನೇ ಹಾಳಾಗುತ್ತೆ. ಕಾಫಿ ತಗೋ. ತುಂಬ ಥ್ಯಾಂಕ್ಸ್ ರೀ. ನೀವೇ ಇದೆಲ್ಲ ತಪ್ಪು ಅಂತ ಅವ್ರಿಗೆ ಬುದ್ಧಿ ಹೇಳಬೇಕು ರೀ. ನಾನು ಎಷ್ಟೇ ಹೇಳಿದ್ರು ಅವ್ರು ಕೇಳ್ತಾನೆ ಇಲ್ಲ. ಫ್ರೆಂಡ್ ಅಂತ ಒಬ್ರು ಬಂದು ಡ್ರಿಂಕ್ಸ್ಗೆ ಅಡಿಕ್ಟ್ ಮಾಡ್ಬಿಟ್ಟು ಹೋದ್ರು. ಆದ್ರೆ ನೀವ್ ನೋಡಿದ್ರೆ ಆ ಅಡಿಕ್ಷನ್ನಿಂದ ಹೊರಗಡೆ ತರ್ಬೇಕಂತ ಪ್ರಯತ್ನ ಮಾಡ್ತಾ ಇದೀರಿ. ನಿಜವಾಗ್ಲೂ ನಿಮ್ಗೆ ದೊಡ್ಡ ಮನ್ಸು ರೀ. ಇಲ್ಲಿ ನೋಡಿ, ನನಗೆ ನನ್ನ ಫ್ರೆಂಡ್ ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ಅವನು ಆರೋಗ್ಯವಾಗಿದ್ದರೆ ತಾನೇ ನನಗೆ ನೋಡೋಕ್ಕೆ ಸಂತೋಷವಾಗಿರುತ್ತೆ. ಇಲ್ಲಿ ನೋಡು, ನಾಳೆ ತಕ್ಷಣ ಡ್ರಗ್ಸ್ ಡಿ ಅಡಿಕ್ಷನ್ ಸೆಂಟರ್ಗೆ ಹೋಗಿ ಟ್ರೀಟ್ಮೆಂಟ್ನ ಶುರು ಮಾಡೋಣ, ಸರಿನಾ? ಖಂಡಿತ ಹೋಗೋಣ ಕಣೋ. ತುಂಬಾ ಥ್ಯಾಂಕ್ಸ್ ರೀ. ಏನೋ ನನ್ನಿಂದ ಆಗಿದ್ನ ಮಾಡ್ತಾ ಇದ್ದೀನಿ ಮೇಡಮ್. ನನ್ನ ಫ್ರೆಂಡು ನೀವು ಸಂತೋಷವಾಗಿರ್ಬೇಕಷ್ಟೇ ಸಾಕು. ಸಂತೋಷ ರೀ.